ನಮಸ್ತೆ. ಕ್ಲಾಸ್ 12th ಮ್ಯಾಥಮೆಟಿಕ್ಸ್ NCERT ಸಿಲೆಬಸ್ ಚಾಪ್ಟರ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಹಿಸ್ಟಾರಿಕಲ್ ನೋಟ್ ಅಂದರೆ ಚಾರಿತ್ರಿಕ ಟಿಪ್ಪಣಿ ಅಥವಾ ಐತಿಹಾಸಿಕ ಟಿಪ್ಪಣಿ ಅಂತ. ದಿ ಸ್ಟಡಿ ಆಫ್ ಟ್ರಿಗ್ನೋಮೆಟ್ರಿ ವಾಸ್ ಫಸ್ಟ್ ಸ್ಟಾರ್ಟೆಡ್ ಇನ್ ಇಂಡಿಯಾ. ಟ್ರಿಗ್ನೋಮೆಟ್ರಿ ಎಲ್ಲಿ ಶುರುವಾಯಿತು ಅಂತ ಹೇಳಿದ್ರೆ, ಟ್ರಿಗ್ನೋಮೆಟ್ರಿ ಅಂದರೆ ತ್ರಿಕೋಣಮಿತಿಯ ಅಧ್ಯಯನವು ಮೊದಲು ಭಾರತದಲ್ಲಿ ಪ್ರಾರಂಭವಾಯಿತು. ದಿ ಆನ್ಸಿಯಂಟ್ ಇಂಡಿಯನ್ ಮ್ಯಾಥಮೆಟಿಷಿಯನ್ಸ್ ಆರ್ಯಭಟ 476 Anno Domini, ಬ್ರಹ್ಮಗುಪ್ತ 598 Anno Domini, Bhaskara 1 600 Anno Domini, and Bhaskara 2 1114 Anno Domini got important results of trigonometry. ಅಂದರೆ ಭಾರತೀಯ ಗಣಿತ ತಜ್ಞರಾದ, ಮ್ಯಾಥಮೆಟಿಷಿಯನ್ ಅಂದರೆ ಗಣಿತ ತಜ್ಞ, ಆರ್ಯಭಟ ಅಂದರೆ ಕ್ರಿಸ್ತ ಶತಕ 476ರಲ್ಲಿ, ಮತ್ತು ಬ್ರಹ್ಮಗುಪ್ತ ಕ್ರಿಸ್ತ ಶತಕ ಅಂದರೆ AD ಅಂತ ಹೇಳಿದ್ರೆ ಆ್ಯನೋ ಡೊಮಿನಿ ಇದೆಯಲ್ಲ, ಅದು ಕ್ರಿಸ್ತ ಶತಕ ಅಂತ 598ರಲ್ಲಿ, ಮತ್ತು ಭಾಸ್ಕರ 1 ಮೊದಲನೇ ಭಾಸ್ಕರ ಅನ್ನೋರು, ಮೊದಲನೇ ಭಾಸ್ಕರ AD ಇಸ್ ಆ್ಯನೋ ಡೊಮಿನಿ ಕ್ರಿಸ್ತ ಶತಕ 600ರಲ್ಲಿ, ಮತ್ತು ಭಾಸ್ಕರ ಎರಡನೇ ಭಾಸ್ಕರ ಅವರು ಕ್ರಿಸ್ತ ಶತಕ 1114ರಲ್ಲಿ. ಗೊತ್ತಾಯ್ತಲ್ಲ, ಇವರಿಷ್ಟು ಜನನು ಇವರೆಲ್ಲರೂ ತ್ರಿಕೋಣಮಿತಿಯ ಫಲಿತಾಂಶಕ್ಕಾಗಿ ಅತ್ಯದ್ಭುತ ಕೊಡುಗೆಯನ್ನು ನೀಡಿದ್ದಾರೆ. ಅಂದರೆ ಆ ಇಯರಲ್ಲಿ ಇವ್ರದ್ದು ಬಾರ್ನ್ ಡೇಟ್ ಕೊಟ್ಟಿದ್ದಾರೆ, ಬಾರ್ನ್ ಇಯರ್ ಗೊತ್ತಾಯ್ತಲ್ಲ, ಹುಟ್ಟಿದ ವರ್ಷನ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಟ್ರಿಗ್ನೋಮೆಟ್ರಿ ಎಲ್ಲಿ ಶುರುವಾಯಿತು ಅಂದರೆ ಇಂಡಿಯಾದಲ್ಲಿ ಶುರುವಾಗತ್ತೆ, ಇದು ಫಸ್ಟ್ ಸ್ಟಾರ್ಟ್ ಆಗಿರೋದು. ಸೊ ಇದು ಇಂಡಿಯನ್ ಮ್ಯಾಥಮೆಟಿಷಿಯನ್ ಇರ್ತಾರಲ್ಲ, ಈ ಭಾರತದ ಗಣಿತಜ್ಞರಲ್ಲಿ ಮೊದಲನೇವರು ಆರ್ಯಭಟ ಅನ್ನೋರು. ಸೊ ಇದ್ರ ಬಗ್ಗೆ ಒಂದಷ್ಟು ಟ್ರಿಗ್ನೋಮೆಟ್ರಿ ಬಗ್ಗೆ ರಿಸಲ್ಟನ್ನ ನಮಗೆ ಇಂಪಾರ್ಟೆಂಟ್ ರಿಸಲ್ಟ್ಸ್. ಸೊ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಕೊಡ್ತಾರೆ, ಆಯಿತಾ. ನೆಕ್ಸ್ಟು ಬ್ರಹ್ಮಗುಪ್ತ ಅನ್ನೋರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ನೆಕ್ಸ್ಟು ಭಾಸ್ಕರ 1 ಭಾಸ್ಕರ 2 ಇವರೆಲ್ಲರೂ ಕೂಡ ನಮಗೆ ಟ್ರಿಗ್ನೋಮೆಟ್ರಿ ಇದು ರಿಸಲ್ಟ್ ಬಗ್ಗೆ ಅತ್ಯದ್ಭುತವಾದ ಕೊಡುಗೆನ ಕೊಟ್ಟಿರ್ತಾರೆ, ಯಾಕಂದರೆ ತುಂಬ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ ದಿಸ್ ನಾಲೆಡ್ಜ್ ವೆಂಟ್ ಫ್ರಮ್ ಇಂಡಿಯಾ ಟು ಅರೇಬಿಯಾ ಆ್ಯಂಡ್ ದೆನ್ ಫ್ರಮ್ ದೇರ್ ಟು ಯುರೋಪ್. ಸೊ ಇವರೆಲ್ಲರ ಗಣಿತ ಜ್ಞಾನವು ಭಾರತದಿಂದ ಅರೇಬಿಯಾದ ನಂತರ ಯುರೋಪ್ಗೂ ಹೋಯಿತು. ಸೊ ಇವ್ರದ್ದು ನಾಲೆಡ್ಜ್ ಇದೆಯಲ್ಲ, ಇಷ್ಟು ಜನ ಮ್ಯಾಥಮೆಟಿಷಿಯನ್ದು ಟ್ರಿಗ್ನೋಮೆಟ್ರಿ ಬಗ್ಗೆ ನಾಲೆಡ್ಜ್, ಗಣಿತದ ಬಗ್ಗೆ. ಸೊ ಇವ್ರದ್ದು ಎಲ್ಲೆಲ್ಲಿ ಹೋಯಿತು ಅಂತ ಹೇಳಿದ್ರೆ, ಇವರೆಲ್ಲರ ಗಣಿತ ಜ್ಞಾನವು ಭಾರತದಿಂದ ಅರೇಬಿಯಾ ಮತ್ತು ಯುರೋಪ್ಗೂ ಹೋಯಿತು. ದಿ ಗ್ರೀಕ್ಸ್ had also started the study of trigonometry, but their approach was so clumsy that when the Indian approach became known, it was immediately adopted throughout the world. ಅಂದರೆ ಇವರೆಲ್ಲರ ಗಣಿತ ಜ್ಞಾನ ಇತ್ತಲ್ಲ, ಕೊಡುಗೆನ ಭಾರತದಿಂದ ಅರೇಬಿಯಾಗೆ ಹೋಯ್ತು, ಅಲ್ಲಿಂದ ಯುರೋಪ್ಗೂ ಹೋಯ್ತಲ್ಲ. ಆಗ ತ್ರಿಕೋಣಮಿತಿಯ ಬಗ್ಗೆ ಗ್ರೀಕರು ಸಹ ಅಧ್ಯಯನ ಮಾಡಿದ್ರು ಹಿಂದೆನೆ. ಅವರು ಗ್ರೀಕರು ಇದ್ದಾರಲ್ಲ, ಅವರು ಕೂಡ ಟ್ರಿಗ್ನೋಮೆಟ್ರಿ ಬಗ್ಗೆ ಅಧ್ಯಯನ ಮಾಡಿದ್ರು. ಆದರೆ ಅವರು ಹೇಳಿದ ಕ್ರಮ ಭಾರತೀಯರಿಗಿಂತ ಸ್ವಲ್ಪ ಭಿನ್ನವಾಗಿಯೂ ಮತ್ತು ಕ್ಲಿಷ್ಟವಾಗಿಯೂ, ಅಂದರೆ ಭಾರತದವರು ಹೇಳಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಚೇಂಜಸ್ಸು ಇತ್ತು, ಮತ್ತು ಕ್ಲಿಷ್ಟ ಅಂತ ಹೇಳಿದ್ರೆ ಡಿಫಿಕಲ್ಟ್ ಆಗೂ ಇತ್ತು. ಆದ್ದರಿಂದ ಪ್ರಪಂಚದ ಎಲ್ಲ ದೇಶದವರು ತಕ್ಷಣ ಭಾರತೀಯ ಕ್ರಮವನ್ನೇ ಸ್ವೀಕರಿಸ್ತಾರೆ. ಇವರು ಟ್ರಿಗ್ನೋಮೆಟ್ರಿ ಫಸ್ಟ್ ಸ್ಟಾರ್ಟ್ ಆಗಿದ್ದೇ ಇಂಡಿಯಾದಲ್ಲಿ, ಮತ್ತು ಇಂಡಿಯಾದ ಮ್ಯಾಥಮೆಟಿಷಿಯನ್ಸ್ ಇದ್ದಾರಲ್ಲ, ಆರ್ಯಭಟ, ಬ್ರಹ್ಮಗುಪ್ತ, ಭಾಸ್ಕರ 1 ಭಾಸ್ಕರ 2 ಇವರು ನಮಗೆ ಟ್ರಿಗ್ನೋಮೆಟ್ರಿ ಬಗ್ಗೆ ಅತ್ಯದ್ಭುತವಾದ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್ನ ನಮಗೆ ಕೊಟ್ಟಿದ್ದಾರೆ. ಇವರ ನಾಲೆಡ್ಜ್, ಈ ಥರದ ಟ್ರಿಗ್ನೋಮೆಟ್ರಿದು ನಾಲೆಡ್ಜ್ ಇಂಡಿಯಾದಿಂದ ಅರಬ್ಗೂ ಹೋಯಿತು, ಅಲ್ಲಿಂದ ಯುರೋಪ್ಗೂ ಹೋಯಿತು. ಗ್ರೀಕ್ ಅವರು ಕೂಡ ಟ್ರಿಗ್ನೋಮೆಟ್ರಿ ಬಗ್ಗೆ ಸ್ಟಡಿ ಮಾಡಿದರು, ಆದರೆ ಅವರು ಹೇಳಿದ ರೀತಿ
ಗೊತ್ತಾಯ್ತಲ್ಲ. ಅದು ಸ್ವಲ್ಪ ಇಂಡಿಯಾದವ್ರಿಗಿಂತ ಸ್ವಲ್ಪ ಚೇಂಜಸ್ ಇತ್ತು. ಸ್ವಲ್ಪ ಎಷ್ಟು ಚೇಂಜಸ್ ಇತ್ತು ಗ್ರೀಕ್ ಅವ್ರಿಗೂ ಗೊತ್ತು, ಅನೋಡ್ದವ್ರಿಗೂ ಗೊತ್ತು, ನನಗೆ ಗೊತ್ತಿಲ್ಲ. ಓಕೆ, ಚೇಂಜಸ್ ಇತ್ತಂತೆ. ಜೊತೆಗೆ ಕ್ಲಮ್ಸಿ, ಕಷ್ಟನೂ ಇತ್ತು, ಸ್ವಲ್ಪ ಕಷ್ಟ ಇತ್ತು, ಮೆಮೊರೈಸ್ ಮಾಡೋದೆಲ್ಲ ಕಷ್ಟ ಆಗ್ತಿತ್ತು. ದಟ್ ವೆನ್ ದಿ ಇಂಡಿಯನ್ ಅಪ್ರೋಚ್ ಬಿಕೇಮ್ ನೋನ್, ಅಂದರೆ ಇಂಡಿಯಾದವರು ಹೇಳೋ ತನಕನೂ ಗ್ರೀಕ್ ಅವ್ರದ್ದು ಸ್ವಲ್ಪ ಕಷ್ಟ ಆಗ್ತಿತ್ತು. ಇಟ್ ವಾಸ್ ಇಮಿಡಿಯೇಟ್ಲಿ ಅಡಾಪ್ಟೆಡ್ ಥ್ರೂ ಔಟ್ ದಿ ವರ್ಲ್ಡ್. ಗೊತ್ತಾಗ್ತಿದ್ದಂಗೆ ಏನು ಮಾಡಿದ್ರು, ಎಲ್ಲ ಪ್ರಪಂಚದಲ್ಲಿರೋರೆಲ್ಲರೂ ಇಂಡಿಯಾದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಇಂಡಿಯಾದವ್ರು ಹೇಳಿದ್ದು ಟ್ರಿಗ್ನೋಮೆಟ್ರಿ ಹೇಳಿದ್ರಲ್ಲ, ಅದು ಈ 4 ಜನ 1 2 3 4 ಮೆಂಬರ್ಸ್ ಹೇಳಿದ್ರಲ್ಲ, ಅದನ್ನೇ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು. In India, the predecessors of the modern trigonometric functions known as the sine of an angle and the introduction of the sine function represents one of the main contribution of the Siddhantas. It means Sanskrit astronomical works to mathematicians. ಅಂತ ಹೇಳಿದ್ರೆ, ಭಾರತದಲ್ಲಿ ತ್ರಿಕೋಣಮಿತಿಯ ಉತ್ಪನ್ನವನ್ನು ನವೀನ ರೀತಿಯಲ್ಲಿ ವಿವರಿಸಿದ್ದರು. ಸೈನ್ ಕೋನ ಮತ್ತು ಸೈನ್ ಉತ್ಪನ್ನ ಸಿದ್ಧಾಂತ ಗಣಿತಕ್ಕೆ ನೀಡಿದ ಅತ್ಯುತ್ತಮವಾದ ಕೊಡುಗೆಯಾಗಿದೆ. ಇದು ಸಂಸ್ಕೃತ ಖಗೋಳ ತಜ್ಞರ ಕೊಡುಗೆ. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಮಾಡರ್ನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಲೈಕ್ ಈ ಹೊಸ ಮಾಡರ್ನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆಯಲ್ಲ, ಇದರಲ್ಲಿ ಸೈನ್ ಆಫ್ ಎನ್ ಆ್ಯಂಗಲ್, ಅಂದರೆ ಸೈನ್ ಆ್ಯಂಗಲ್ಲು 0 ಇರಬೇಕಾದ್ರೆ ಹೇಗೆ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ, ಇದ್ರ ಬಗ್ಗೆ ಎಲ್ಲ ಇವರು ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರಲ್ಲ. ಮತ್ತು ಇಂಟ್ರಡಕ್ಷನ್ ಆಫ್ ಸೈನ್ ಫಂಕ್ಷನ್ ಬಗ್ಗೆನೂ ಹೇಳಿದರು. ಅಂದರೆ ಲೈಕ್ ಮ್ಯಾಗ್ನೆಟಲ್ಲಿ ನಾವು ಅದನ್ನು ಕೋರ್ ಕನೆಕ್ಟ್ ಮಾಡಿ ಸಪ್ಲೈ ಕೊಟ್ಟಾಗ ಅದು ಹೀಗೀಗಾಗತ್ತೆ, ಸೊ ಫ್ಲಕ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೈನ್ 0 ಇದ್ದಾಗ ಇದು ಕೂಡ ಮಿನಿಮಮ್ಮಲ್ಲೇ ಇರುತ್ತೆ. ಆ್ಯಂಗಲ್ 0 ಇದ್ಬೇಕಾದ್ರೆ ಸೈನ್ ಕೂಡ ಮಿನಿಮಮ್ ಇರುತ್ತೆ, ಬಿಕಾಸ್ EMF ಇಂಡ್ಯೂಸ್ಡ್ ಇಸ್ 0 ವೆನ್ ದಿ ಆ್ಯಂಗಲ್ ಈಸ್ ಇನ್ಕ್ರೀಸಿಂಗು, ಸೊ ಸೈನ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ಅಂತ ಹೇಳ್ತಾ ಬಂದ್ರಲ್ಲ. ಅಂದರೆ ಸೈನ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಸೈನ್ ಅಂತ ಹೇಳಿದ್ರೆ ಸೈನುಸಾಯ್ಡಲ್ ವೇವ್ ಅಂತ, ಅಂದರೆ ಆಲ್ಟರ್ನೇಟ್ ವೇವ್ ಅಂತ. ಒಂದ್ಸಲ ಪಾಸಿಟಿವಲ್ಲಿ ಅಪ್ಪಲ್ಲಿ ಇರುತ್ತೆ ಮತ್ತು ನೆಗೆಟಿವಲ್ಲಿ ಡೌನ್ ಬರುತ್ತೆ ಅಂತ ಗೊತ್ತಾಯ್ತಲ್ಲ. ಒಂದ್ಸಲ ನಾರ್ತ್ ಡೈರೆಕ್ಷನು, ಒಂದ್ಸಲ ಸೌತ್ ಡೈರೆಕ್ಷನಲ್ಲಿ ಹೋಗುತ್ತೆ. ಅಂದರೆ AC ಸಪ್ಲೈ ಸೈನುಸಾಯ್ಡಲ್ ಥರ ಹೋಗುತ್ತೆ. ಇದೆಲ್ಲ ಹೇಳಿದ್ರಲ್ಲ. ಸೊ ಸೈನ್ ಫಂಕ್ಷನ್ ಬಗ್ಗೆ, ಸೊ ಮೇನ್ ಕಾಂಟ್ರಿಬ್ಯೂಷನ್ಸ್ ಇದು ತುಂಬಾ ನಮಗೆ ಮೇನ್ ಕಾಂಟ್ರಿಬ್ಯೂಷನ್ ಆಗಿದೆ. ಸೊ ಉತ್ಪನ್ನ ಸಿದ್ಧಾಂತದ ಬಗ್ಗೆ. ಸೊ ಇದು ಯಾರಿಂದ ನಮಗೆ ಸಿಕ್ತು ಅಂತ ಹೇಳಿದ್ರೆ, ಸಂಸ್ಕೃತಲ್ಲಿ, ಅಂದರೆ ಸಂಸ್ಕೃತ ಖಗೋಳ ತಜ್ಞರು ಇರ್ತಾರಲ್ಲ, ವರ್ಕ್ ಮಾಡ್ತಿರ್ತಾರಲ್ಲ ಸಂಸ್ಕೃತದಲ್ಲಿ ಖಗೋಳ ತಜ್ಞರು, ಅವರದೆಲ್ಲ ಆ ಸ್ಟಾರಲ್ಲಿ ಈ ಸ್ಟಾರಲ್ಲಿ ಯಾವ ದಿನ ಯಾವುದು ನಕ್ಷತ್ರ ಏನು ಕತೆ ಅಂತೆಲ್ಲ ಮಾಡ್ತಿರ್ತಾರಲ್ಲ, ಅವ್ರುಗಳಿಂದ ನಮಗೆ ಟ್ರಿಗ್ನೋಮೆಟ್ರಿ ಬಗ್ಗೆ ಗೊತ್ತಾದದ್ದು. ಮ್ಯಾಥಮೆಟಿಕ್ಸ್ಗೆ ಆ ಟ್ರಿಗ್ನೋಮೆಟ್ರಿನ ಕನ್ಸಿಡರ್ ಮಾಡಿದ್ದು. ಖಗೋಳ ತಜ್ಞರು, ಆಸ್ಟ್ರಾನಮಿಕಲ್ ಅಂತ ಹೇಳಿದ್ರೆ ಈ ಖಗೋಳ ತಜ್ಞರ ಬಗ್ಗೆ. ಅದು ಆ ಸ್ಟಾರ್ಸ್ ಇವತ್ತು ಯಾವ ಸ್ಟಾರ್ ಎಲ್ಲಿ ಬಂದಿರುತ್ತೆ, ನೆಕ್ಸ್ಟು ಅದು ಡೈರೆಕ್ಷನ್ನು ಇನ್ನು 3 ದಿನಕ್ಕೆ ಎಲ್ಲೋ ಹೋಗಿರುತ್ತೆ, ಆ ದಿನ ಏನೇನು ಕತೆ ಅದೆಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡ್ತಿರ್ತಲ್ಲ ಸಂಸ್ಕೃತದಲ್ಲಿ. ಅವರಿಂದ ಈ ಟ್ರಿಗ್ನೋಮೆಟ್ರಿಗೆ ನಮಗೆ ಈಸಿಯಾಗಿ ಸೈನದ್ದು ಎಲ್ಲ ಆ್ಯಂಗಲ್ ಎಲ್ಲ ಗೊತ್ತಾಯಿತು. ನೆಕ್ಸ್ಟು ಭಾಸ್ಕರ 1 ಇದ್ದಾರಲ್ಲ, ಫಸ್ಟ್ ಭಾಸ್ಕರ ಅಬೌಟ್ 600 AD ಅಲ್ಲಿ ಆವಾಗಿದ್ದು, ಗಿವ್ ಫಾರ್ಮುಲಾ ಟು ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಸೈನ್ ಫಂಕ್ಷನ್ಸ್ ಫಾರ್ ಆ್ಯಂಗಲ್ ಮೋರ್ ದ್ಯಾನ್ 90 ಡಿಗ್ರಿ. ಇವರೆಲ್ಲ ಫೈಂಡ್ ಔಟ್ ಮಾಡಿದ್ದು ಆರ್ಯಭಟ, ಬ್ರಹ್ಮಗುಪ್ತ ಅವರೆಲ್ಲ. ಸೊ ಆ್ಯಂಗಲ್ 0 ಇಂದ 90 ಡಿಗ್ರಿ ತನಕ ಫೈಂಡ್ ಔಟ್ ಮಾಡಿರ್ತಾರೆ ಅನಿಸುತ್ತೆ, ಗೊತ್ತಾಯ್ತಲ್ಲ. ಅಲ್ಲಿ ತನಕ ಕೊಟ್ಟಿದ್ರು ಅನಿಸುತ್ತೆ. ಆಫ್ಟರ್ 90 ಏನಾಗುತ್ತೆ ಅನ್ನೋದು ಭಾಸ್ಕರ 1 ಅವರು ಫೈಂಡ್ ಔಟ್ ಮಾಡಿದ್ರು. ಎ 16th century ಮಲಯಾಳಂ ವರ್ಕ್ ಯುಕ್ತಿ ಭಾಷಾ okay contains a proof for the expansion of sine of a plus b. 16th centuryಯಲ್ಲಿ 16ನೇ ಶತಮಾನದಲ್ಲಿ ಏನಾಗುತ್ತೆ, ಮಲಯಾಳಂ ಅಂದರೆ ಕೇರಳದ ಗಣಿತಜ್ಞರು ಇರ್ತಾರಲ್ಲ, ಯುಕ್ತಿ ಭಾಷಾ ಅನ್ನೋ ಕೃತಿನಲ್ಲಿ ಸೈನ್ ಆಫ್ a plus bನ ಇನ್ನೂ ವಿಸ್ತಾರ ಮಾಡಿ, ಅಂದರೆ ಎಕ್ಸ್ಪ್ಯಾಂಡ್ ಮಾಡಿ ಅದನ್ನು ತಿಳಿಸ್ತಾರೆ, ಗೊತ್ತಾಯ್ತಲ್ಲ. ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ಫಾರ್ ಸೈನ್ಸ್ ಆರ್ ಕೊಸೈನ್ಸ್ ಆಫ್ 18 ಡಿಗ್ರಿ 36 ಡಿಗ್ರಿ 54 ಡಿಗ್ರಿ 72 ಡಿಗ್ರಿ ಎಕ್ಸೆಟ್ರಾ ವರ್ ಗಿವನ್ ಬೈ ಭಾಸ್ಕರ 2. ಭಾಸ್ಕರ 2 ಅವ್ರು ಏನು ಮಾಡ್ತಾರೆ, ಎಕ್ಸಾಕ್ಟಾಗಿ ಈಗ ಸೈನ್ 18 ಡಿಗ್ರಿ ಇರಬೇಕಾದ್ರೆ ಎಷ್ಟು, ಸೈನ್ 36 ಡಿಗ್ರಿ ಇರಬೇಕಾದ್ರೆ 54 ಡಿಗ್ರಿ ಇದ್ದರೆ 72 ಡಿಗ್ರಿ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಯಾಂಡ್ ಮಾಡಿ ಭಾಸ್ಕರ 2 ಅನ್ನೋರು ತಿಳಿಸ್ತಾರೆ.
ಹಾಗಾದರೆ ಸೈನ್ ಒಂದು ತಿಳ್ಕೊಂಡ್ರೆ ಸಾಕು. ಕೊಸೈನ್ ಏನಾಗುತ್ತೆ, ಸೈನ್ ಇದು ಆ್ಯಂಗಲ್ ಮಿನಿಮಮ್ ಇರಬೇಕಾದ್ರೆ ಸೈನ್ ವೇವ್ ಕೂಡ ಮಿನಿಮಮ್ ಇರುತ್ತೆ. ಬಟ್ ಕೊಸೈನ್ ಏನಾಗುತ್ತೆ ಆಪೋಸಿಟ್ಟು, ಅದು ಮ್ಯಾಕ್ಸಿಮಮ್ಗೆ ಹೋಗಿರುತ್ತೆ. ಇಷ್ಟೇ ಸೈನದು ಮತ್ತು ಕಾಸದು ತಿಳ್ಕೊಂಡ್ರೆ ಟ್ಯಾನ್ ಏನಾಗುತ್ತೆ ಸೈನ್ ಬೈ ಕಾಸ್, ಕಾಟ್ ರೆಸಿಪ್ರಿಕಲ್ ಆಫ್ ಟ್ಯಾನ್, ಕೊಸೈನ್ ಹೀಗೆ. ಸೈನದೊಂದು ಇಂಪಾರ್ಟೆಂಟು. ಸೈನುಸಾಯ್ಡಲ್ಲಿ ಇರುತ್ತಲ್ಲ, ನಾರ್ತ್ಗೆ ಒಂದು ಸಲ ಹೋಗೋದು, ಸೌತಿಗೊಂದು, ಅಂದರೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜದು, ಪಾಸಿಟಿವ್ ಡೈರೆಕ್ಷನು ನೆಗೆಟಿವ್ ಡೈರೆಕ್ಷನು. ಇಷ್ಟನ್ನು ಸೈನದು ತಿಳ್ಕೊಂಡ್ರೆ ಬಾಕಿದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟು ದಿ ಸಿಂಬಲ್ಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಎಕ್ಸೆಟ್ರಾ ಫಾರ್ ಆರ್ಕ್ ಸೈನ್ ಎಕ್ಸ್, ಆರ್ಕ್ ಕಾಸ್ ಎಕ್ಸ್ ಎಕ್ಸೆಟ್ರಾ were suggested by the astronomer Sir John F. W. Herschel 1813. ಅಂದರೆ ಇದು ಆರ್ಕ್ ಸೈನ್ ಎಕ್ಸ್, ಆರ್ಕ್ ಕಾಸ್ ಎಕ್ಸ್ ಅಂತ ಇರುತ್ತಲ್ಲ, ಇದನ್ನು ಈ ಥರ ಸಿಂಬಲ್ನಲ್ಲಿ ಯೂಸ್ ಮಾಡಿಕೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ ಆಸ್ಟ್ರಾನಮರ್ ಇರ್ತಾರಲ್ಲ. ಲೈಕ್ ಅವ್ರೇನು ಮಾಡ್ತಾರೆ ಅಂದರೆ, ಸೊ ಆರ್ಕ್ ಸೈನ್ ಎಕ್ಸ್ ಮತ್ತು ಆರ್ಕ್ ಕಾಸ್ ಎಕ್ಸ್ ಅಂತ ಇರೋದನ್ನೆಲ್ಲನೂ ಈ ರೀತಿಯಲ್ಲಿ ಮಾಡಿ ಅಂತ ಗೊತ್ತಾಯ್ತಲ್ಲ. ಸೊ ಆರ್ಕ್ ಸೈನ್ ಎಕ್ಸ್, ಆರ್ಕ್ ಕಾಸ್ ಎಕ್ಸ್ ಇರೋದನ್ನು ಸೈನ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಆಗಿ ಸಿಂಬಲ್ ಯೂಸ್ ಮಾಡಿಕೊಡಿ ಅಂತ ಮಾಡೋದು ಸಜೆಸ್ಟ್ ಮಾಡ್ತಾರೆ ಇವರು ಆಸ್ಟ್ರಾನಮರ್. ನೆಕ್ಸ್ಟು ದಿ ನೇಮ್ ಆಫ್ ಥೇಲ್ಸ್ ಅಬೌಟ್ 600 BC. BC ಈಸ್ ಬಿಫೋರ್ ಕ್ರಿಸ್ಟ್ ಅಂತ. ಅಂದರೆ ಏಡಿಗಿಂತ ಬಿಫೋರ್ದು. ಈಸ್ ಇನ್ವೇರಿಯೇಬಲಿ ಅಸೋಸಿಯೇಟೆಡ್ ವಿತ್ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಪ್ರಾಬ್ಲಮ್ಸ್. ಈಗ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಯಾವುದಕ್ಕೆ ಬೇಕಾಗುತ್ತೆ ಅಂದರೆ, ಈಜಿಪ್ಟಲ್ಲಿ ಪಿರಮಿಡ್ ಎಲ್ಲ ಕಟ್ಟಿರ್ತಾರಲ್ಲ, ಅದರದ್ದು ಹೈಟು ಮತ್ತು ಡಿಸ್ಟೆನ್ಸ್ ಎಷ್ಟು ಅಂತೆಲ್ಲ ನೋಡಲಿಕ್ಕೆಲ್ಲ ಯೂಸ್ ಆಗುತ್ತಲ್ಲ. ಸೊ ಹಾಗಾಗಿ ಥೇಲ್ಸ್ ಅನ್ನೋರು ಅದನ್ನು ಫೈಂಡ್ ಔಟ್ ಮಾಡಿರ್ತಾರೆ. He is credited with the determination of the height of a great pyramid in Egypt by measuring shadows of the pyramid and an auxiliary staff or gnomon of known height ಅಂತ ಹೇಳಿದ್ರೆ, ಈಗ ಈಜಿಪ್ಟಲ್ಲೆಲ್ಲ ಲೈಕ್ ಏನದು ಪಿರಮಿಡ್ ಎಲ್ಲ ಪಿರಮಿಡ್ ಇರುತ್ತಲ್ಲ, ಅದರದ್ದು ಶ್ಯಾಡೋ ಎಲ್ಲ ಬೀಳುತ್ತಲ್ಲ, ಶ್ಯಾಡೋದು ಯಾವುದು ಈಜಿಪ್ಟ್ ಬೈ ಮೆಷರಿಂಗ್ ಶ್ಯಾಡೋಸ್, ಅದರದ್ದು ಶ್ಯಾಡೋ ಫೈಂಡ್ ಔಟ್ ಮಾಡಬೇಕು. ಪಿರಮಿಡ್ ಆ್ಯಂಡ್ ಆ್ಯನ್ ಆಕ್ಸಿಲರಿ ಸ್ಟಾಫ್ ಆಫ್ ನೋನ್ ಹೈಟ್, ಅದರದ್ದು ಹೈಟ್ ಎಷ್ಟು, ಆ್ಯಂಡ್ ಕಂಪೇರಿಂಗ್ ದಿ ರೇಷ್ಯೂಸ್, ಇದನ್ನೆಲ್ಲ ಕಂಪೇರ್ ಮಾಡಬೇಕಾಗತ್ತೆ ರೇಷ್ಯೂಸ್ನ, ಗೊತ್ತಾಯ್ತಲ್ಲ. ಅದಕ್ಕೆ ನಮಗೆ ಹೈಟ್ ಬೇಕಾಗುತ್ತೆ, ಡಿಸ್ಟೆನ್ಸ್ ಬೇಕಾಗತ್ತೆ. ಸೊ ಹೈಟು ಡಿಸ್ಟೆನ್ಸ್ ಗೊತ್ತಾಯಿತು ಅಂದರೆ ಅದು ಟ್ಯಾನ್ ಆಗುತ್ತೆ. ಅಂದರೆ ಇದು ಹೈಟ್, ಇದು ಡಿಸ್ಟೆನ್ಸ್, ಗೊತ್ತಾಯ್ತಲ್ಲ. ಅಂದರೆ ಈ ಲೈಕ್ ಆಪೋಸಿಟ್, ಇದು ಅಡ್ಜಸೆಂಟ್ ಸೈಡ್, ಇದು ಹೈಪೋಟಿನಸ್ ಸೈಡ್ ಅಂತ ಹೇಳಿದ್ರೆ ಟ್ಯಾನಲ್ಲಿ ಸೈನ್ ಬೈ ಕಾಸ್ ಆಗುತ್ತೆ. ಸೊ ಟ್ಯಾನಿಗೆ ಆಗುತ್ತೆ ಇದು, ಗೊತ್ತಾಯ್ತಲ್ಲ. ಟ್ಯಾನ್ ಅಂದರೆ ಸನ್ಸ್ ಆಲ್ಟಿಟ್ಯೂಡ್ ಅಂತ. ಅಂದರೆ ಈಗ ಸೂರ್ಯಂದು ಎತ್ತರ ಎಷ್ಟು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಟೇಲ್ಸ್ ಈಸ್ ಆಲ್ಸೋ ಸೆಡ್ ಟು ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ಡಿಸ್ಟೆನ್ಸ್ ಆಫ್ ಎ ಶಿಪ್ ಅಟ್ ಸಿ ಥ್ರೂ ದಿ ಪ್ರಪೋರ್ಷನಾಲಿಟಿ ಆಫ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅಂದರೆ ಸಿಮಿಲರ್, ಇದು ಟೇಲ್ಸ್ ಈಸ್ ಆಲ್ಸೋ ಸೆಡ್ ಟು ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ಡಿಸ್ಟೆನ್ಸ್ ಆಫ್ ಎ ಶಿಪ್ ಅಟ್ ಸಿ ಥ್ರೂ ದಿ ಪ್ರಪೋರ್ಷನಾಲಿಟಿ ಆಫ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಅಂದರೆ ಇದೇ ಥರನೇ ಸಮುದ್ರದಲ್ಲಿ ಚಲಿಸುತ್ತಿರುವ ನೌಕೆಯು ದಡದಿಂದ ಎಷ್ಟು ದೂರ ಇದೆ ಎಂಬುದನ್ನು ಕಂಡುಹಿಡಿಯಲು ಟೇಲ್ಸ್ ಏನು ಮಾಡ್ತಾರೆ, ರೇಖಾಗಣಿತನ ಹೇಗೆ ಬಳಸಬಹುದು ಎಂಬುದನ್ನು ತೋರಿಸ್ಕೊಡ್ತಾರೆ, ಗೊತ್ತಾಯ್ತಲ್ಲ. ಅಂದರೆ ಇಲ್ಲಿ ಟೇಲ್ಸ್ ಈಸ್ ಆಲ್ಸೋ ಸೆಡ್ ಟು ಹ್ಯಾವ್ ಕ್ಯಾಲ್ಕುಲೇಟೆಡ್ ದಿ ಡಿಸ್ಟೆನ್ಸ್ ಆಫ್ ಎ ಶಿಪ್ ಅಟ್ ಸಿ ಥ್ರೂ ದಿ ಪ್ರಪೋರ್ಷನಾಲಿಟಿ ಆಫ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಪ್ರಾಬ್ಲಮ್ಸ್ ಆನ್ ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಯೂಸಿಂಗ್ ದಿ ಸಿಮಿಲಾರಿಟಿ ಪ್ರಾಪರ್ಟಿ ಆರ್ ಆಲ್ಸೋ ಫೌಂಡ್ ಇನ್ ಆನ್ಸಿಯಂಟ್ ಇಂಡಿಯನ್ ವರ್ಕ್ಸ್ ಅಂತ. ಅಂದರೆ ಈ ಸಮುದ್ರದಲ್ಲಿ ಅಂದರೆ ಸೀನಲ್ಲಿ ಈಗ ಚಲಿಸ್ತಾ ಇರುತ್ತಲ್ಲ, ಏನು ಚಲಿಸ್ತೆ, ಶಿಪ್, ಅದು ಹೋಗ್ತಾ ಇರುತ್ತೆ, ಅದು ದಡದಿಂದ ಎಷ್ಟು ದೂರ ಇದೆ ಅನ್ನೋದನ್ನು, ಅಂದರೆ ಈಗ ನೀವು ಎಲ್ಲಿ ಸೈಡಲ್ಲಿ ನಿಂತಿರ್ತೀರ, ಗೊತ್ತಾಯ್ತಲ್ಲ. ಸೊ ಅಲ್ಲಿ ಮೇಲೆ ನಿಂತಿರ್ತೀರ, ಸೊ ಅಲ್ಲಿಂದ ಸಮುದ್ರ ಸೀನಲ್ಲಿ ಅದು ಹೋಗ್ತಾ ಇರುತ್ತೆ ಅಂದರೆ ಎಷ್ಟು ದೂರ ಡಿಸ್ಟೆನ್ಸ್ ಇದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಟೇಲ್ಸ್ ಈಸ್ ಆಲ್ಸೋ ಸೆಡ್ ಟು ಹ್ಯಾವ್ ಕ್ಯಾಲ್ಕುಲೇಟ್ ದಿ ಡಿಸ್ಟೆನ್ಸ್ ಆಫ್ ಎ ಶಿಪ್ ಅಟ್ ಸಿ ಥ್ರೂ ದಿ ಪ್ರಪೋರ್ಷನಾಲಿಟಿ ಆಫ್ ಸೈಡ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್.
Problems on height and distance using the similarity property are also found in ancient Indian works ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಚಲಿಸುತ್ತಿರುವ ನೌಕೆಯು ಅಂದರೆ ಸಮುದ್ರದಲ್ಲಿ ಹೋಗ್ತಾ ಇರುತ್ತಲ್ಲ ಶಿಪ್, ದಡದಿಂದ ಎಷ್ಟು ದೂರ ಇದೆ ಎಂಬುದನ್ನು ಕಂಡುಹಿಡಿಯಲು ಥೇಲ್ಸ್ ರೇಖಾಗಣಿತವನ್ನು ಹೇಗೆ ಬಳಸಬಹುದು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಇದ್ರ ಬಗ್ಗೆ ಪ್ರಾಚೀನ ಭಾರತೀಯರು ಅಧ್ಯಯನ ಮಾಡಿದ್ರಂತೆ, ಗೊತ್ತಾಯ್ತಲ್ಲ. ಅಂದರೆ ಆನ್ಸಿಯಂಟ್ ಇಂಡಿಯನ್ ವರ್ಕ್ಸ್ ಇದ್ರ ಮೇಲೆ ಆಲ್ರೆಡಿ ಇದ್ರ ಮೇಲೆ ವರ್ಕ್ ಮಾಡಿದ್ರು. ಸೊ ಅದನ್ನು ಥೇಲ್ಸ್ ಅನ್ನೋರು ಈ ಫಾರ್ಮುಲಾದಿಂದ ತೋರಿಸ್ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.